ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಇಂದು ಹುಬ್ಬಳ್ಳಿಯಲ್ಲಿ ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಣಾ ಸೇನಾ ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಜಂಟಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೌದ್ಧ ಅಭಿವೃದ್ಧಿ ನಿಗಮ ಘೋಷಣೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು. ಶೋಷಿತ ಸಮುದಾಯದ ಅನೇಕ ವರ್ಷಗಳ ಬೇಡಿಕೆ ಮೇರೆಗೆ ಸಮಾಜದ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದು ನಾಡಿನ ಬೌದ್ಧ ಅನುಯಾಯಿಗಳಿಗೆ ಬಿ.ಆರ್. ಅಂಬೇಡ್ಕರ್ ಅವರು ಆಶಿಸಿದ ಬೌದ್ಧ ಭಾರತ ನಿರ್ಮಾಣದ ಕನಸಿಗೆ ಎಸ್ಸಿ/ಎಸ್ಟಿ ಸಮುದಾಯದ ಮನವಿಗೆ ಸ್ಪಂದಿಸಿದ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಮಸ್ತ ನಾಡಿನ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸದಾನಂದ ತೆರದಾಳ್ ರಾಷ್ಟ್ರಾಧ್ಯಕ್ಷರು, ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಣಾ ಸೇನಾ ಶಂಕರ್ ಅಜಮನಿಯವರು ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಸಮತಾ ಸೈನಿಕ ದಳ ಎಸ್.ಪಿ. ಹುಬ್ಳಿಕರ್, ರಮೇಶ್ ವಡ್ಪಲ್ಲಿ, ಶಂಕರ್ ಬುದಪ್ಪನವರ್, ಉಮೇಶ್ ಚಲವಾದಿ, ಇಂದುಮತಿ ಸಿರ್ಗಾವಿ ಇನ್ನೂ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಚಲವಾದಿ ಅಂತೇಳಿ ಅವರು ನಮ್ಮ ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ಸಮತಾ ಸೈನಿಕ ದಳ. ಇವತ್ತಿನ ಪತ್ರಿಕಾಗೋಷ್ಠಿಯ ಕಾರ್ಯ ಉದ್ದೇಶ ನಮ್ಮ ಶೋಷಿತ ಜನಾಂಗದ ಬಹಳ ದಿನಗಳ ಬೇಡಿಕೆ. ನಾವು ನಿರಂತರವಾಗಿ ಎಲ್ಲ ಸರ್ಕಾರಗಳಿದ್ದಾಗ ಮನವಿ ಸಲ್ಲಿಸುತ್ತಾ ಬಂದಿದ್ವಿ. ಆ ಮನವಿಯನ್ನ ಆಧರಿಸಿ ಮೊನ್ನೆ ಬಜೆಟ್ನಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬೌದ್ಧ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಅನ್ನುವಂಥ ಉದ್ದೇಶಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಅದ ಒಂದು ಬೌದ್ಧ ಅಭಿವೃದ್ಧಿ ನಿಗಮ ಒಂದೇ ಅಲ್ಲ, ಮತ್ತೀಗ ಮೊನ್ನೆ ಬಾಬಾ ಸಾಹೇಬರು ಈ ರಾಜ್ಯಕ್ಕೆ ಭೇಟಿ ನೀಡಿದಂಥ ಪ್ರಮುಖ ನಗರಗಳಾದ ಕಲಬುರಗಿ, ವಿಜಯಪುರ, ಬೆಳಗಾವಿ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕ್ರೈಸ್ತ ಸಂಸ್ಥೆಯ ಸಹಯೋಗದಲ್ಲಿ 4 ಕ್ರೈಸ್ತ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು. ಮತ್ತು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ದೌರ್ಜನ್ಯ ತಡೆಯಲು ರೋಹಿತ್ ವೇಮುಲು ಕಾಯ್ದೆಯನ್ನ ಘೋಷಣೆ ಮಾಡಿದ್ದಾರೆ. ದಲಿತರು ಸವರ್ಣೀಯರ ನಡುವೆ ಅಂತರ್ಜಾತಿ ವಿವಾಹವಾದರೆ ಮೇಲ್ವರ್ಗದವರು ನಮ್ಮ ಮರ್ಯಾದೆ ಹೋಯಿತು ಅಂತ ಹೇಳಿ ದಲಿತರನ್ನ ಹತ್ಯೆ ಮಾಡುವುದನ್ನು ನಿರ್ಬಂಧಿಸಲು ಮರ್ಯಾದಾ ಹತ್ಯೆ ತಡೆಗೆ ಕಾಯ್ದೆಗಳನ್ನು ತಂದಿದ್ದಾರೆ. ಇವ ನಮ್ಮವ ಇವ ನಮ್ಮ ಅನ್ನುವಂಥ ಕಾಯ್ದೆಗಳು. ಮತ್ತು ಬೌದ್ಧ ಧರ್ಮಾಚಾರಿಗಳಿಗೆ ಮಾಸಿಕ 6,000 ರೂಪಾಯಿಗಳ ಗೌರವವನ್ನು ನೀಡುತ್ತಿರುವುದು ನಮಗೆ ಸಂತೋಷ ತಂದ ವಿಷಯ. ಈ ಎಲ್ಲ ಕಾರಣಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವರಿಗೆ ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುವಂತ ಕಾರ್ಯಕ್ರಮಕ್ಕೆ ಇದೊಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಚಾನಲ್ ಮುಖಾಂತರ ಹಾಗೂ ಪತ್ರಿಕಾ ಪ್ರಕಟಣೆ ಮುಖಾಂತರ ಈ ನಮ್ಮ ಒಂದು ಹೇಳಿಕೆಯನ್ನ ಮುದ್ರಣ ಮಾಡಿ ಹಾಗೂ ಪ್ರಸಾರ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬರುವ ಹಾಗೆ ಎಲ್ಲ ಪತ್ರಿಕೆ ಹಾಗೂ ಟಿವಿ ಮಾಧ್ಯಮಗಳಲ್ಲಿ ಬಿತ್ತರಿಸಿ ಈಗ ಹಾಗೂ ಅಸ್ಪೃಶ್ಯ ಸಮುದಾಯಗಳ ಮನೆ ಮನೆಗೆ ಮುಟ್ಟುವಂತೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಜೈ. ಸಾಕಷ್ಟು ಗೊತ್ತಿರಬಹುದು, ಆ ನಿಟ್ಟಿನಲ್ಲಿ ಆಗಬಾರ್ದು, ಹಾಗೆ ಘಟನೆ ಆಗಿದ್ದೆ ಅದರಲ್ಲಿ ತಾಲೂಕ್ ಪಂಚಾಯತಿ ಆಫೀಸರ್ ಆಗಿರ್ಬೋದು, ಸಮಾಜ ಕಲ್ಯಾಣ ಆಫೀಸರ್ಸ್ ಆಗಿರ್ಬೋದು, ಅವ್ರ ಮೇಲೆ ಯಾವ ತರ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಮುಂದಾಗಿ ಪ್ರಕಟಿಸಿ ಮುಂಚೂಣಿಯಾಗಿರ್ಬೋದು ಅನ್ನೋದನ್ನ ತಡೆಗಟ್ಟಬೇಕು ಅನ್ನೋದನ್ನ ನಾವು ಮಾಡಿದ್ದೀವಿ. ಬೈಪಾಸ್ಗಳಿಗೆ ಎಲ್ಲಾ ಲ್ಯಾಂಗ್ವೇಜ್, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಎಲ್ಲಾ ಭಾಷೆಯಲ್ಲಿ ಒಂದು ನಕಲಿ ಆಗಬೇಕು, ಆಂದೋಲನ ಆಗಬೇಕು, ಎಲ್ಲ ರೀತಿಯ ಸೌಲಭ್ಯ ಸಾರ್ವಜನಿಕರಿಗೆ ಆಗಬೇಕು ಅಂತ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಮಾತಾಡ್ತೀನಿ. ಕರ್ನಾಟಕ ಸಮತಾ ಸೈನಿಕ ವಿಶ್ವ ಬಹುಜನ ಧ್ವಜ ಹಾಗೂ ಕರ್ನಾಟಕ ಸಮತಾ ಸೈನಿಕರ ವತಿಯಿಂದ ಈ ದಿನ ನಾವು ಪತ್ರಿಕಾ ಹೇಳಿಕೆಯನ್ನು ಏನಂತ ನೀಡ್ತಾ ಇದೀವಿ ಅಂದ್ರೆ, ಕರ್ನಾಟಕ ಸರ್ಕಾರವು ಬೌದ್ಧ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಬೌದ್ಧ ಅನುಯಾಯಿಗಳಿಗೆ ಖುಷಿಯ ಮತ್ತು ಸಂತೋಷದ ವಿಷಯವನ್ನ
ವ್ಯಕ್ತಪಡಿಸಿದೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದರ ಮುಂದುವರೆದ ಭಾಗವಾಗಿ ಸಾಮ್ರಾಟ್ ಅಶೋಕ ಚಕ್ರವರ್ತಿಯು ಸ್ಥಾಪಿಸಲ್ಪಟ್ಟಂತಹ 84,000 ಬುದ್ಧ ವಿಹಾರಗಳು ಕರ್ನಾಟಕದಲ್ಲೂ ಇರುವ ಕುರುಹುಗಳಿವೆ. ಉದಾಹರಣೆಗೆ ನಮ್ಮ ಕೋಳಿವಾಡದ ಹಳ್ಳಿ, ಇಲ್ಲೇ ಹುಬ್ಬಳ್ಳಿ ಗ್ರಾಮೀಣ ತಾಲೂಕಿನಲ್ಲಿ ಬರ್ತಕ್ಕಂಥ ಕೋಳಿವಾಡ ಗ್ರಾಮದಲ್ಲಿ ಇರ್ತಕ್ಕಂಥ ಬುದ್ಧನ ಮತ್ತು ಅವರ ತಾಯಿಯಾದಂತಹ ಮಹಾಮಾಯೆಯ ಮೂರ್ತಿಗಳನ್ನು ಸುಮಾರು 100 ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಅಲ್ಲಿಯ ಹಿರಿಯ ಗ್ರಾಮಸ್ಥರು ಹೇಳುವ ಹಾಗೆ ತೆಗೆದುಕೊಂಡು ಹೋಗಿ ಕೆರೆಯಲ್ಲಿ ಬಿಸಾಕಿ ಈಗ ಅಲ್ಲಿ ಹೆಣ್ಣು ದೇವರುಗಳ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದನೇ ಉದಾಹರಣೆ. ಎರಡನೇ ಉದಾಹರಣೆ ಅಂದರೆ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕುಕನೂರು ಗ್ರಾಮ, ಅಲ್ಲಿ ಮಹಾಮಾಯೆ ದೇವಸ್ಥಾನ ಅಂತ ಇದೆ. ಮಹಾಮಾಯೆ ಅಂದರೆ ಯಾರು ಅಂದರೆ ತಥಾಗತ ಗೌತಮ ಬುದ್ಧನ ತಾಯಿ ಹೆಸರು. ಈಗೂ ಕೂಡ ಮುಖ್ಯ ದ್ವಾರದ ಮೇಲೆ ಮಹಾಮಾಯೆ ದೇವಸ್ಥಾನ ಅಂತ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ. ಆ ದೇವಸ್ಥಾನದ ಒಳಗಡೆ ಅಲ್ಲೂ ಕೂಡ 2 ಹೆಣ್ಣು ದೇವರುಗಳ ಪೂಜೆ ಮತ್ತು ಆರಾಧನೆ ನಡೀತಾ ಇದೆ. ಇಂತಹ ಸಾಕಷ್ಟು ವಿಷಯಗಳಿವೆ. ಅದರಂತೆ ಸನ್ನತಿಯಲ್ಲಿರ್ತಕ್ಕಂಥ ಏನು ಅಶೋಕನ ಶಿಲ್ಪಿ ಸಿಕ್ಕದೆ ಬ್ರಾಹ್ಮಿ ಲಿಪಿಯಲ್ಲಿ ದೇವಾನಂ ಪ್ರಿಯ ಅಶೋಕ ಅಂತೇಳಿ, ಅಂದರೆ ಬುದ್ಧನಿಗೆ ಪ್ರಿಯನಾದಂಥ ಅಶೋಕ ಅಂತೇಳಿ, ಹೀಗೆ ಅದು ಕೂಡ ಇನ್ನೂ ಉತ್ಖನನ ಕಂಪ್ಲೀಟ್ ಆಗಿಲ್ಲ. ಇಂಥವು ಸಾಕಷ್ಟು. ಇಲ್ಲೇ ಬೂದನಗುಡ್ಡ, ಬೂದ ಅಂದರೆ ಬೌದ್ಧ ಧರ್ಮದ ಕುರುಹುಗಳು ಇರ್ತಕ್ಕಂತಹ ಬೂದನಗುಡ್ಡ ಇಲ್ಲೇ ಹುಬ್ಬಳ್ಳಿ ನಿಯರ್ನೇ ಇದೆ. ಇಂಥ ಸಾಕಷ್ಟು ಬೌದ್ಧ ವಿಹಾರಗಳು, ಬೌದ್ಧ ಚೈತ್ಯಗಳು, ಬೌದ್ಧ ನಿಲಯಗಳು ಎಲ್ಲವೂ ಕೂಡ ಬೇರೆ ಧರ್ಮದಕ್ಕೆ ಹಸ್ತಾಂತರವಾಗಿ ಮಾರ್ಪಾಡಲ್ಪಟ್ಟಿವೆ. ಅದನ್ನು ಬೌದ್ಧ ಅಭಿವೃದ್ಧಿ ನಿಗಮದ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಶೋಧನೆ ಆಗಿ ಮತ್ತೆ ಅಲ್ಲಿ ಬೌದ್ಧ ವಿಹಾರಗಳು ಮತ್ತು ಬೌದ್ಧ ಚೈತ್ಯಗಳನ್ನು ನಿರ್ಮಾಣ ಮಾಡಬೇಕು. ಮತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಬೌದ್ಧರಿಗೆ ಅವುಗಳನ್ನು ಬಿಟ್ಟುಕೊಟ್ಟು ಬೌದ್ಧ ಧರ್ಮವನ್ನು ಚೇತನಶೀಲವಾಗಿ ಮುಂದುವರಿಸಲು ಪ್ರಚಾರ ಮತ್ತು ಪ್ರಸಾರ ಮಾಡಲು ಅನುಮತಿ ನೀಡಬೇಕೆಂದು ಘನ ಕರ್ನಾಟಕ ಸರ್ಕಾರವನ್ನು ನಾವು ಈ ದಿನ ಒತ್ತಾಯಿಸ್ತಾ ಇದ್ದೇವೆ. ಈ ಮಾತನ್ನು ಹೇಳಿ, ನನ್ನ ಹೆಸರು ಮಂಜುನಾಥ್ ಗುಡಿಮನಿ ಅಂತೇಳಿ, ನಾನು ಕರ್ನಾಟಕ ಸಪ್ತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದೇ ತರನಾಗಿ ಮುಂದುವರೆದು ನಮ್ಮ ಹಿರಿಯರಾದಂಥವ್ರು ಮಾತಾಡ್ತಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಸುಮಾರು ವರ್ಷಗಳ ದಲಿತ ಸಂಘಟನೆಗಳ ಬೇಡಿಕೆಯಾದ ಬೌದ್ಧ ನಿಗಮವನ್ನು ಸಾರ್ವಜನಿಕವಾಗಿ ಎಲ್ಲರಿಗೂ ಬೌದ್ಧ ಧರ್ಮದ ಪ್ರಚಾರ ಪ್ರಸಾರ ಹಾಗೂ ಅನುಯಾಯಿಗಳಿಗೆ ಅನುಕೂಲ ಆಗುವಂತೆ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಾರಣ ಅವರಿಗೆ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳ ಜೊತೆಗೆ ಇವತ್ತು ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೈ ಭೀಮ್ ವಂದನೆಗಳನ್ನು ತಿಳಿಸಲು ಬಯಸುತ್ತೇವೆ. ಹಾಗೂ ಇಲ್ಲಿ ಹುಬ್ಬಳ್ಳಿಯ ಹತ್ತಿರ ಇರುವ ಒಂದು ಸಣ್ಣ ಹಳ್ಳಿ ಬುಡ್ರಸಿಂಗಿ ಅಂತ ಅದಕ್ಕೆ ಕರೀತಾ ಇದ್ದಾರೆ. ಈಗ ಒಂದು ಸಮಯದಲ್ಲಿ ಆ ಬುಡ್ರಸಿಂಗಿ ಇವತ್ತೇನಂತ ಇದ್ದಾರೆ, ಆ ಹಳ್ಳಿ ಒಂದಾನೊಂದು ಸಮಯದಲ್ಲಿ ಬುದ್ಧರ ಸಂಗಿ ಅಂತೇಳಿ ಬುದ್ಧ ಅನುಯಾಯಿಗಳ ವಾಸಿಸ್ತಕ್ಕಂಥ ಹಳ್ಳಿ ಆಗಿತ್ತು. ಅದನ್ನ ಈ ಬೌದ್ಧ ನಿಗಮದ ವತಿಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂಶೋಧಕರನ್ನ ಕಳಿಸಿ ಸಂಶೋಧನೆಯನ್ನು ಮಾಡಿ ಆ ಬುಡ್ರಸಿಂಗಿ ಅನ್ನೋ ಹೆಸರನ್ನ ತೆಗೆದುಹಾಕಿ ಬುದ್ಧರ ಸಂಗಿ ಅನ್ನುವ ಮೂಲ ಹೆಸರನ್ನ ಮರುಸ್ಥಾಪನೆ ಮಾಡ್ಬೇಕಂತೇಳಿ ವಿನಂತಿಸ್ತಾ ನಾವು
ಇಲ್ಲಿ ಸೇರಿದ ಎಲ್ಲ ದಲಿತ ಮುಖಂಡರ ಪರವಾಗಿ ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೈ ಭೀಮ್ ವಂದನೆಯನ್ನ ತಿಳಿಸ್ತಾ ನಾನು ಎರಡು ಮಾತನ್ನ ನಾನು ಇಂದುಮತಿ ಶಿಲ್ಪಾಯಿ ದಲಿತ ಸಂಘರ್ಷ ಸಮಿತಿ ಮಹಿಳಾ ಅಧ್ಯಕ್ಷರು. ನಮ್ಮ ಸನ್ಮಾನ್ಯ ಶ್ರೀ ನಮ್ಮ CM ಅವರು ಸಿದ್ದರಾಮಯ್ಯನವ್ರಿಗೆ ನಾನು ಏನು ಒತ್ತಾಯ ಮಾಡ್ತೀನಿ ಅಂತಂದ್ರೆ, ಈಗ ನಮ್ಮ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ಅಷ್ಟೇ ಅಲ್ಲದೆ ಇವಾಗ ಈ ಬುದ್ಧರು ವಾಸಿಸಿದಂತ ಹೆಸರುಗಳನ್ನೆಲ್ಲ ತಿರುಚಲಾಗಿದೆ. ಇಲ್ಲೇ ಸಮೀಪದಲ್ಲಿರೋ ಹುಬ್ಬಳ್ಳಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಾದಂತ ಬೂದನಗುಡ್ಡ ಅಂತ, ಅಲ್ಲಿ ಮೊದಲು ಬುದ್ಧರು ವಾಸಿಸ್ತಿದ್ರು ಅನ್ನೋದಿಂದ ನಾನು ಹೇಳ್ತಾ ಇದ್ದೀನಿ. ಅದನ್ನು ಬೂದನಗುಡ್ಡ ಅಂತ ಮಾಡಿದ್ದಾರೆ. ಅಲ್ಲಿ ಅಂದ್ರೆ ಪ್ರತಿಯೊಂದನ್ನು ರಿಸರ್ಚ್ ಮಾಡಿ ಅಲ್ಲಿ ಬೂದನಗುಡ್ಡದ ಹೆಸರನ್ನು ಬುದ್ಧರು ವಾಸಿಸುವಂತ ಸ್ಥಳ ಅದು, ಅದನ್ನ ಬುದ್ಧನ ಗುಡ್ಡ ಅಂತ ಆಗ್ಬೇಕು ಅಂತ ನಾನು ಮೊದಲನೇದಾಗಿ ಒತ್ತಾಯ ಮಾಡ್ತೀನಿ. ಹಾಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬ್ರಹ್ಮಚಾರಿಗಳಿಗೆ 6,000 ರೂಪಾಯಿಯನ್ನು ಕೊಟ್ಟಂತ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.